ನಿಮ್ಮ ಮುಖ್ಯ ಗುರುಗಳು ಮದುವೆ ಕರೆದ್ರು. ನಾನೀಗ ಒಂದು ತಮಾಷೆಯಾದ ಹಾಡನ್ನು ಹಾಡ್ತೀನಿ ಮುಂದೆ. ಅದಕ್ಕೆ ಮುಂಚೆ ಒಂದು ಪ್ರಶ್ನೆ ನಿಮ್ಮಲ್ಲಿ. ನಾನು ಕೇಳೋ ಪ್ರಶ್ನೆಗೆ ಕೈ ಎತ್ತಬೇಕು ನೀವು. ಯಾರಿಗೆ ಮದುವೆ ಗಂಡು ಬೇಕು? ಬೇಕಾದ್ರೆಲ್ಲ ಕೈ ಎತ್ತಬೇಕಪ್ಪ. ಅರೆ, ಈ ಹುಡುಗರು ಸಿಟ್ಟಾಗಬೇಡ್ರಿ, ನಿಮ್ಗೆ ಇನ್ನೂ ವಯಸ್ಸಾಗಿಲ್ಲ, ಅದಕ್ಕೆ ಕೇಳಿದ ಅಷ್ಟು. ಮದುವೆಗೆ ಎಂಥ ಗಂಡು ಬೇಕು? ಇಲ್ಲಿ ಏನಾಗಿದೆ ಅಂದರೆ, ಒಬ್ಬ ಶ್ರೀಮಂತ ಹುಡುಗಿ ದೊಡ್ಡ ನೌಕರಿಗಳಿದ್ದಾಳೆ. ಎಂಥ ಹುಡುಗನ ತೋರಿಸ್ರು ಬೇಡ 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 ಬೇಡ, ಯಾವ ಹುಡುಗನ ತೋರಿಸ್ರು ಬೇಡ. ಅದಕ್ಕೆ ರಮ್ಮ ಹೇಳ್ತಾಳೆ, ಒಂದು ಹಾಡಿನ ಮೂಲಕ ನಿನಗೆ ಎಂಥ ಗಂಡ ಬೇಕು ಅಂತ ಕೇಳ್ತಿದ್ದಾಳೆ. ಇನ್ನು ನೋಡಿ, ಹಾಡು ಕೇಳ್ಕೊಡ್ರಿ, ಅಂಥ ಗಂಡ ನೀವು ಆರಿಸ್ಕೊಡ್ರಿ. ನೀವು ಯಾರು ಹೇಳಬೇಡಿ, ಹಾಗೆ ಹೇಳ್ತೀನಿ. ಯಾಕೆಂದ್ರೆ ಸಾರು ಮದುವೆ ಕರೆದು ನಾನು ಗಂಡನ ಹುಡ್ಕಕ್ಕೆ ಹೋಗ್ತೀನಿ. ಎಂಥ ಗಂಡ ಬೇಕೇ ನಿನಗೆ, ಎಂಥ ಗಂಡ ಬೇಕೇ, ಎಂಥ ಗಂಡ ಬೇಕೇ ನಿನಗೆ, ಎಂಥ ಗಂಡ ಬೇಕೇ. ಚಂದ್ರನ ಹಾಗೆ ಚಕ ಚಕ ಹೊಳೆಯುವ ಚಂದಮಾಮ ಬೇಕೇ ನಿನಗೆ, ಎಂಥ ಗಂಡ ಬೇಕೇ ನಿನಗೆ, ಎಂಥ ಗಂಡ ಬೇಕೇ. ಭೀಮನ ಹಾಗೆ ಬಲಶಾಲಿಯಾದ ಬಹದ್ದೂರ ಗಂಡ ಬೇಕೇ. ಬೇಡ ಬಿಡು. ಭೀಮನ ಹಾಗೆ ಬಲಶಾಲಿಯಾದ ಬಹದ್ದೂರ ಗಂಡ ಬೇಕೇ. ರುಚಿ ರುಚಿಯಾದ ಅಡಿಗೆ ಮಾಡುವ ನಳ ಮಹಾರಾಜ ಬೇಕೇ ನಿನಗೆ, ಎಂಥ ಗಂಡ ಬೇಕೇ ನಿನಗೆ, ಎಂಥ ಗಂಡ ಬೇಕೇ. ಸಾವಿರ ಸ್ತ್ರೀಯರ ಒಡೆಯ ಶ್ರೀ ಕೃಷ್ಣನಾಗಬೇಕೇ. ಬೇಡ. ಸಾವಿರ ಸ್ತ್ರೀಯರ ಒಡೆಯ ಶ್ರೀ ಕೃಷ್ಣನಾಗಬೇಕೇ. ಸೀತಾಪತಿ ಶ್ರೀರಾಮಚಂದ್ರ ನಿನಗೆ ಬೇಕೇ ಬೇಕೇ, ಎಂಥ ಗಂಡ ಬೇಕೇ ನಿನಗೆ, ಎಂಥ ಗಂಡ ಬೇಕೇ. ಸರಿಯಾಗಿ ಆರಿಸ್ಕೊಳ್ಳಿ. ಭೀಮಸೇನ ಬೇಕಾ, ನಳಮಹಾರಾಜನ ಬೇಕಾ, ಕೃಷ್ಣಮಯ ಬೇಕಾ, ರಾಮ ಬೇಕಾ? ಮುಂದೆ ನೋಡಿ ಯಾವ ಮಾಮ ಬೇಕು ಅಂತ ನೀವು. ಸಾವಿರ ನೋಡಿ, ಹೀಗೆ ಯಾವುದದು ಲಂಕೆ ಸುಟ್ಟ ಬಾಲಕೆ ಹಚ್ಚಿದ ಬೆಂಕಿಯಿಂದ ಲಂಕೆ ಸುಟ್ಟ ಹನುಮಂತ ಬೇಕೆ ನಿಮಗೆ? ಬೇಡ. ಎಂಥ ಗಂಡ ಬೇಕೇ ನಿಮಗೆ, ಎಂಥ ಗಂಡ ಬೇಕೇ. ದೇಶದ ಧನಿಕ ಧನಶ್ರೀಮಂತ ಅಂಬಾನಿಯಾಗಬೇಕೇ. ಕೋಟ್ಯಾಧೀಶ್ವರ ಬಿಡು, ನಂದೇ ಗಂಟು. ದೇಶದ ಧನಿಕ ಘನಶ್ರೀಮಂತ ಅಂಬಾನಿಯಾಗಬೇಕೇ. ಅಂಬಾರಿ ಮೇಲೆ ಕುಳಿತ ಮೈಸೂರು ಮಹಾರಾಜ ನಿನಗೆ ಬೇಕೇ, ಎಂಥ ಗಂಡ ಬೇಕೇ ನಿನಗೆ, ಎಂಥ ಗಂಡ ಬೇಕೇ. ಇವೆಲ್ಲ ಹೇಳಿದ್ರು ಮತ್ತೆ ಬೇಡ ಅಂತೇಳೆ. ಅಕ್ಕೆ ಕೊನೆಗೊಂದು ಹೇಳ್ತಾಳೆ, ಇನ್ನು ಹುಡುಕಲಾರೆ ನಿನಗೆ ಗಂಡನನ್ನು ಮಗಳೇ, ಇನ್ನು ಹುಡುಕಲಾರೆ ನಿನಗೆ ಗಂಡನನ್ನು ಮಗಳೇ. ನೀನೇ ತಂದು ಕೊಡು ನನಗೆ ಏನು ಮುದ್ದಾದ ಅಳೆಯನನ್ನು, ಎಂಥ ಗಂಡ ಬೇಕೇ ನಿನಗೆ, ಎಂಥ ಗಂಡ ಬೇಕೇ. ನೀವೇ ಆರಿಸ್ಕೊಳ್ಬೇಕು. ಎಂಥ ಗಂಡ ಬೇಕೇ ನಿನಗೆ, ಎಂಥ ಗಂಡ ಬೇಕೇ. ಧನ್ಯವಾದಗಳು.